ಸಮಸ್ಯೆ ಅಂತ ಹೇಳಿದ್ರೆ ಈಗ ಸಹಜವಾಗಿ ಸಮಸ್ಯೆ ಆಗುತ್ತೆ. ಯಾಕೆಂತ ಹೇಳಿದ್ರೆ ಕೆಲವು ವೆಸ್ಟ್ ಏಷ್ಯಾದಿಂದ ಬರುವಂಥ ಔಷಧಿಗಳು ಸಪ್ಲೈ ಸ್ವಲ್ಪ ನಮ್ಮ ಒಂದು ಸರ್ಕಾರದಲ್ಲಿ ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್ ಟೆಂಡರ್ಗಳು ಕರೆದಿದ್ದೀವಿ. ಅವ್ರು ಸ್ವಲ್ಪ ಸಮಯ ಕೇಳ್ತಾ ಇದ್ದಾರೆ. ಪರ್ಚೇಸ್ ಆರ್ಡರ್ಗಳೆಲ್ಲ ಕೊಟ್ಟಿದ್ದೀವಲ್ಲ, ಅವ್ರಿಗಿನ್ನೂ ನಮಗೆ ಡೆಲಿವರಿ ಮಾಡೋದಕ್ಕೆ ಈಗ ಸದ್ಯಕ್ಕೆ ಆಗ್ತಾರೆ. ಇನ್ನೂ ಒಂದು 30 ದಿವಸ ಸಮಯ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಮತ್ತು ಕೆಲವು ತಯಾರಿಕರಿಗೂ ಕೂಡ ಅವ್ರಿಗೆ ಇಂಗ್ರೀಡಿಯೆಂಟ್ಸ್ ಬರೋದ್ರಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ಅವರು ಕೂಡ ನಮಗೆ ತಯಾರಕರು ಕೂಡ ಪತ್ರ ಬರೆದಿದ್ದಾರೆ. ಮತ್ತು ಗ್ಯಾಸಿಂದ ಇಲ್ಲಿ ಸ್ಥಳೀಯ ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ, ಈ ಗ್ಯಾಸ್ ಸಪ್ಲೈ ತೊಂದರೆ ಆದರೆ ಸದ್ಯಕ್ಕೇನಿಲ್ಲ, ಬಟ್ ಇದೇ ಥರ ಇನ್ನೂ ಸ್ವಲ್ಪ ಕಷ್ಟ ಆದರೆ ಸಮಸ್ಯೆ ಆಗ್ಬೋದು, ಏನು ಡೀಸೆಲ್ ಮತ್ತು ಗ್ಯಾಸ್. ನೋಡೋಣ, ಸದ್ಯಕ್ಕೆ ಏನು ಆತಂಕ ಪಡಬೇಕಾಗೇನಿಲ್ಲ. ಆದರೆ ಅಲ್ಲಿ ಕದನ ವಿರಾಮ ಆದರೆ ಖಂಡಿತ ನಮಗೆ ಆ ಸಮಸ್ಯೆ ಬಗ್ಗೆ ನೋಡಿ, ಇದು ಎಲ್ಲ ರೀತಿಯ ತೊಂದರೆಗಳಾಗುತ್ತಲ್ಲ. ಯಾಕಂದರೆ ಆಯಿಲ್ ಪೆಟ್ರೋಲಿಯಂ ಸೆಕ್ಟರಲ್ಲಿ ಯಾವುದೇ ಒಂದು ನಾವು ನೋಡಿದಾಗ ಅದು ಬಿಟುಮಿನ್ ಇರ್ಬೋದು, ಅಥವಾ ಫಾರ್ಮಸ್ಯೂಟಿಕಲ್ ಇದರ ಇಂಡಸ್ಟ್ರಿ ಇರ್ಬೋದು, ಅಥವಾ ಈಗ ಯಾಕಂದರೆ ಎಲ್ಲ ಇವತ್ತು ಪ್ರತಿಯೊಂದಿಗೂ ಕೂಡ ಅನೇಕ ಕಂಪನಿಗಳಿಗೆ ತಯಾರಕರಿಗೆ ಫ್ಯೂಲ್ ಬೇಕು, ಗ್ಯಾಸ್ ಬೇಕು, ಡೀಸೆಲ್ ಬೇಕು, ಹೋಟೆಲ್ ರಿಟೇಲ್ ಬಿಸ್ನೆಸ್ ಮಾಡೋರಿಗೂ ಕೂಡ ಬೇಕಾಗ್ತದೆ. ಸೊ ಎಲ್ಲ ಇಂಟರ್ ಕನೆಕ್ಟೆಡ್ಡು. ಆದ್ದರಿಂದ ಇವತ್ತು ಕೇಂದ್ರ ಸರ್ಕಾರ ಇದು ಆಗದಿರೋ ಥರ ನೋಡ್ಕೋಬೇಕು. ಅಲ್ಲಿಂದ ಬರದೇ ಇದ್ದರೆ ಪರ್ಯಾಯವಾಗಿ ಬೇರೆ ಕಡೆಯಿಂದ ತೊಗೊಂಡು ಸರಬರಾಜು ಆಗೋ ಥರ ಮಾಡಬೇಕು. ಬೇರೆ ಬೇರೆ ದೇಶಗಳಿಂದ ಅದನ್ನು ಖರೀದಿ ಮಾಡುವಂಥದ್ದಕ್ಕೆ ವ್ಯವಸ್ಥೆಗಳು ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರ. ಇದಕ್ಕೆ ಭಾಳ ದೊಡ್ಡ ಜವಾಬ್ದಾರಿ ಅವ್ರ ಮೇಲಿದೆ. ಸಮಸ್ಯೆ ಇದೆ, ಸೊ ಸ್ಪಷ್ಟವಾಗಿ ಹೇಳಬೇಕು ಸಮಸ್ಯೆ ಇದೆ ಅಂತ. ಸುಮ್ಮನೆ ಸಮಸ್ಯೆ ಇಲ್ಲ ಅಂತ ಹೇಳುವಂಥದ್ದು ಈಗ ಅನೇಕ ಕಡೆ ಇವತ್ತು 50% ಬಂದಿದೆ. ಮತ್ತು ಅನೇಕ ಬಿಸ್ನೆಸ್ಗಳು ಕೂಡ ಅವರು ತಯಾರಿಕೆ ಕೂಡ 50% ಇಳಿಸಿದ್ದಾರೆ. ಆದ್ದರಿಂದ ಈ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳೋಕ್ಕೆ ಹೋಗಬಾರ್ದು. ಈಗ ಜನರಿಗೆ ಸ್ಪಷ್ಟವಾದಂಥ ವಿಷಯಗಳು ತಿಳಿಸ್ಬೇಕು. ಯಾಕಂತ ಹೇಳಿದ್ರೆ ಸುಮ್ಮನೆ ದಾರಿ ತಪ್ಪಿಸ್ಬಿಟ್ಟು ನಾವು ಏನೋ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋದು ಇದು ಯುದ್ಧ ಆಗ್ತಾ ಇರುವಂಥದ್ದು. ನಾವೇನು ಕೇಂದ್ರ ಸರ್ಕಾರನ ನೀವೇ ಹೊಣೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಇದನ್ನು ಏನು ಸಮಸ್ಯೆ ಇಲ್ಲ ಅಂತ ಯಾಕೆ ಹೇಳಬೇಕು? ಸಮಸ್ಯೆ ಇದೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಹೇಗೆ ನಿರ್ವಹಣೆ ಮಾಡಬೇಕು, ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು, ಏನು ಮಾಡ್ತಾ ಇದ್ದೀವಿ, ಅದೆಲ್ಲವನ್ನು ಕೂಡ ಜನರ ಮುಂದೆ ಇಡಬೇಕು ಸ್ಪಷ್ಟವಾಗಿ. ನಾನು ಅದನ್ನೇ ಆಗ್ರಹಿಸ್ತೀನಿ. ಕೇಂದ್ರ ಸರ್ಕಾರ ನಿಜಾಂಶಗಳನ್ನು ಸ್ಪಷ್ಟವಾಗಿ ಇಡಲಿ. ಅದಕ್ಕೂ ತೊಂದರೆ ಇದೆಯಲ್ಲ, ತೊಂದರೆ ಎಲ್ಲ ಕಡೆ ಇವತ್ತು ಕಮರ್ಷಿಯಲ್ ಗ್ಯಾಸ್ಗೆ ತೊಂದರೆ ಇದೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಆಯಿತಾ? ಸೊ ಅದಕ್ಕೋಸ್ಕರ ಅದನ್ನು ಇಟ್ಕೊಂಡು ನಾವು ಮುಂದೆ ಏನು ಮಾಡಬೇಕು ಅದನ್ನು ಖಂಡಿತವಾಗಿಯೂ ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡು ಸಮಸ್ಯೆ ಇದ್ದಾಗ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ? ನಾವು ನೋಡಬೇಕಾಗ್ತದೆ. ಈಗಲೂ ಹೇಳಿದೆ, ನಾನು ಮೇಲ್ಗಡೆ ಹೇಳಿದೆ. ಅಂದರೆ ಅವ್ರಿಗೆ ನೋಡಿ ಆ ಥರ ಏನಲ್ಲ. ಇವಾಗ ವೆನ್ಲಾಕು KMC ಜೊತೆ ಟೈಅಪ್ ಆಗಿರೋದು ಏನು ಅದು ಪ್ರೈವೇಟ್ ಲಾಬಿಗೆ ಮಣಿದಿದ್ದೀವ. ನಾವು ಇವತ್ತು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳ ತಾಲೂಕು ಆಸ್ಪತ್ರೆ, ಆಮೇಲೆ ನಮ್ಮ ಬೆಳ್ತಂಗಡಿ ತಾಲೂಕು ಆಸ್ಪತ್ರೆ, ಮೂಡುಬಿದ್ರಿ CHC ಮತ್ತು ವಿಟ್ಲ CHC 4 ಕೂಡ ನಾವು ಎನಪೋಯ ಮತ್ತು ಆಳ್ವಾಸ್ ಮತ್ತು AG ಆಸ್ಪತ್ರೆ ಜೊತೆ ಟೈಅಪ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಯಾರ್ದು ದುಡ್ಡು ಕಾಸಿನ ವ್ಯವಹಾರ ಏನೂ ಇಲ್ಲ. ಅವರ ಒಂದು ತಜ್ಞ ವೈದ್ಯರು ಮತ್ತು ಬೇರೆ ಬೇರೆ ವೈದ್ಯಕೀಯ ಸೇವೆಗಳನ್ನು ನಮ್ಮ ಆಸ್ಪತ್ರೆಯಲ್ಲಿ ಬಂದು ಕೊಡ್ತಾರೆ. ಅವರು ಮೆಡಿಕಲ್ ಕಾಲೇಜ್ಗಳಿಂದ ಇದನ್ನು ನಾವು ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಅವರಿಗೆ ನಮ್ಮ ಇದರಲ್ಲಿ ಏನು ಬೇರೆ ನಮ್ಮಿಂದ ಪೇಷಂಟ್ಗಳೇನು ಅವರ ಆಸ್ಪತ್ರೆಗೂ ಕೂಡ ಏನು ಹೋಗೋದಿಲ್ಲ. ಏನು ಎಮರ್ಜೆನ್ಸಿ ಇದ್ದರೆ ಮಾತ್ರ, ಇಲ್ಲದೆ ಹೋದರೆ ಎಲ್ಲ ಸೇವೆಗಳನ್ನು ಉನ್ನತ ತಜ್ಞ ಸೇವೆಗಳನ್ನು ಇಲ್ಲಿ ಈ ಆಸ್ಪತ್ರೆಗಳು ನೀಡಬೇಕು ಅಂತ ಮಾಡ್ತಾಯಿದ್ದೀವಿ. ಇದು ರಾಜ್ಯಾದ್ಯಂತ ನಾವು ಎಲ್ಲ ಮೆಡಿಕಲ್ ಕಾಲೇಜ್ಗಳು ಈಗ ಜಿಲ್ಲಾ ಆಸ್ಪತ್ರೆ ಅಥವಾ ತಾಲೂಕು ಆಸ್ಪತ್ರೆಗಳನ್ನು ನೀವು ಈ ರೀತಿಯಾದಂಥ ಒಂದು ಟೈಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಅವ್ರಿಗೂ ಕೂಡ ಅನುಕೂಲ ಆಗ್ತದೆ. NMC ಗೈಡ್ಲೈನ್ಸ್ ಪ್ರಕಾರ ಕೂಡ ಅದಿದೆ. ಆಮೇಲೆ ಅವರಲ್ಲಿರುವಂಥ ಏನು ಡಾಕ್ಟರ್ಸ್ಗೆ ಹೆಚ್ಚು ಇಲ್ಲಿ ಪೇಷಂಟ್ಸ್ನ ನೋಡುವಂಥದ್ದು ಅವಕಾಶ ಸಿಗ್ತದೆ. ಅವರು ಕೂಡ ತಜ್ಞ ವೈದ್ಯರಿಗೆ ಎಕ್ಸ್ಪೋಜರು ಜಾಸ್ತಿ ಸಿಗ್ತದೆ. ಸೊ ಇಬ್ಬರಿಗೂ ಅನುಕೂಲ ಆಗ್ತಾ ಇರೋದನ್ನ ಮಾಡ್ತೀವಿ. ಏನು ಯಾರು ಇದರಿಂದ ನಾವೀಗ ಎಲ್ಲ ಕರ್ನಾಟಕದಲ್ಲಿರುವಂಥ ಸರ್ಕಾರಿ ಇರ್ಬೋದು ಅಥವಾ ಖಾಸಗಿ ಇರ್ಬೋದು ಎಲ್ಲ ಮೆಡಿಕಲ್ ಕಾಲೇಜ್ಗಳ ಜೊತೆಯಲ್ಲಿ ಈ ರೀತಿಯಾಗಿ ಇವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ತುಮಕೂರಿನ ನಾನು ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಜೊತೆ ಮಾತನಾಡಿದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವ್ರ ಕಾಲೇಜು. ಅವರು ಕೂಡ ಅಲ್ಲಿಯ ಜಿಲ್ಲಾ ಆಸ್ಪತ್ರೆ ಮತ್ತು ಅಲ್ಲಿಯ ಒಂದು ತಾಲೂಕು ಆಸ್ಪತ್ರೆಯನ್ನು ನಾವು ಒಡಂಬಡಿಕೆ ಮಾಡೋದಕ್ಕೆ ಆಸಕ್ತಿ ಅವರು ತೋರಿಸಿದ್ದಾರೆ.
ಅದೇ ರೀತಿ ಎಲ್ಲ ಕಾಲೇಜ್ಗಳಲ್ಲಿ ಕೂಡ ನೀವು ಇದು ಮಾಡಬೇಕು ಅಂತ ನಾವು ಮೆಡಿಕಲ್ ವೈದ್ಯಕೀಯ ಶಿಕ್ಷಣ ಇಲಾಖೆ ಜೊತೆ ಕೂಡ ಮಾತಾಡ್ತಾ ಇದ್ದೀವಿ. ನೋಡಿ ಅವರು ಏನೇನೋ ಅವ್ರಿಗೆ ಆಲೋಚನೆಗಳು ಬಿಡಿ, ಅವೆಲ್ಲ ನಮ್ಮಲ್ಲಿ ಯಾರು ಕೂಡ ಪ್ರಯೋಗಶಾಲೆ ಆಗೋದಿಲ್ಲ. ಇಲ್ಲಿ ಅಲ್ಲಿರುವಂಥ ವೈದ್ಯರು, ತಜ್ಞ ವೈದ್ಯರು, ಸಿಬ್ಬಂದಿಯವರೆಲ್ಲ ಈಗ ವೆನ್ಲಾಕಿಂದ KMCಯಿಂದ ತಜ್ಞ ವೈದ್ಯರೆಲ್ಲ ನಮ್ಮ ವೆನ್ಲಾಕ್ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಇದನ್ನ ಈಗ ವೆನ್ಲಾಕ್ ಪ್ರಯೋಗಶಾಲೆ ಆಗಿದೆಯಾ? ಸೊ ಅವ್ರೇನು ತಪ್ಪು ಕಲ್ಪನೆ ಇದೆ, ಪೂರ್ತಿ ಮಾಹಿತಿ ಇಲ್ಲ. ನಮ್ಮ ಉದ್ದೇಶ ಅದೇನಲ್ಲ. ಖಾಸಗಿಯವ್ರ ಜೊತೆ ನಾವೇನು ನಮ್ಮ ಆಸ್ಪತ್ರೆ ಏನು ಕೊಡೋಕೆ ಹೋಗ್ತಾ ಇಲ್ಲ. ನಮ್ಮಿಂದ ಯಾವ ಪೇಷಂಟ್ಸನ್ನು ಕೂಡ ಅವರ ಆಸ್ಪತ್ರೆಗೆ ಕಳಿಸ್ಬೇಕು ಅಂತ ಕೂಡ ಮಾಡ್ತಾ ಇಲ್ಲ. ಮತ್ತು ನಮ್ಮಲ್ಲಿ ಉಚಿತ ಸೇವೆಯನ್ನು ನಮ್ಮ ಜನರಿಗೆ ಸಿಗುವಂಥದ್ದು ಮಾಡ್ತೀವಿ. ಮತ್ತು ಇನ್ನೂ ಹೆಚ್ಚು ತಜ್ಞತೆ ಇರುವಂಥ ಸೇವೆಗಳನ್ನು, ಇನ್ನೂ ಹೆಚ್ಚು ಬೇರೆ ಬೇರೆ ಡಯಾಗ್ನೋಸ್ಟಿಕ್ ಸರ್ವಿಸಸ್ಗಳನ್ನು ಅವರಿಂದನೂ ಕೂಡ ನಮ್ಮ ಆಸ್ಪತ್ರೆಗೆ ಬರುವಂಥದ್ದು ರೀತಿ ಆಗುತ್ತೆ. ಸೊ ನಮ್ಮ ಸರ್ವಿಸ್ ಜೊತೆಯಲ್ಲಿ ಅವ್ರದ್ದು ಸೇರಿಕೊಳ್ತದೆ, ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗ್ತದೆ. ಸೊ ಅವ್ರಿಗೂ ಅನುಕೂಲ, ನಮಗೂ ಅನುಕೂಲ. ಕಮ್ಮಿ ಆಗಿಲ್ಲ, ಅವ್ರ ಬೆಲೆ ಏರಿಕೆ ಆಗಿದೆ. ಈಗ ಬೆಲೆ ಕೆಲವು ಮೆಡಿಸಿನ್ಸ್ ಎಲ್ಲ ಬೆಲೆ ಏರಿಕೆ ಆಗಿದೆ. ಯಾಕಂತ ಹೇಳಿದ್ರೆ ಅದರ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಚ್ಚಾಗಿದೆ. ಔಷಧಿಗೆ ಅಗತ್ಯ ಇಂಗ್ರೀಡಿಯೆಂಟ್ಸ್ ಕಾಸ್ಟ್ ಹೆಚ್ಚಾಗಿದೆ. ಸೊ ಅದು ಇವತ್ತು ಒಂದು ವಿಷಯ ಇರುವಂಥದ್ದು. ಕೆಲವು ಮೆಡಿಸಿನ್ಸ್ ಹೆಚ್ಚು ಮಾಡಿರುವಂಥದ್ದು ಆಗಿದೆ. ಅದ್ರ ಬಗ್ಗೆನೂ ಕೂಡ ಕೇಂದ್ರ ಸರ್ಕಾರ ಗಮನ ತಗೊಳ್ಬೇಕಾಗ್ತದೆ, ಇದನ್ನು ಹೆಚ್ಚು ಆಗದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ. ಮತ್ತು ಔಷಧಿಗಳನ್ನು ಸರಿಯಾದ ರೀತಿ ಸಿಗೋದಕ್ಕೂ ಕೂಡ ಸದ್ಯಕ್ಕೆ ನನಗೆ ಸಮಸ್ಯೆ ಇದೆ ಅಂತ ಹೇಳೋದಿಲ್ಲ. ಆದರೆ ಸ್ವಲ್ಪ ನಾವು ಈ ಕದನ ವಿರಾಮ ಆಗುವಂಥದ್ದು ಭಾಳ ಮುಖ್ಯ ಇದೆ. ಯಾಕಂದರೆ ಇದು ಬೇರೆ ಬೇರೆ ಅನೇಕ ಸೆಕ್ಟರ್ಗಳಲ್ಲಿ ಇವತ್ತಿನ ದಿವಸ 50% ಬಂದುಬಿಟ್ಟಿದೆ. ಕೋವಿಡ್ ಸಂದರ್ಭದಲ್ಲಿ ಯಾವ ಥರ ಆಗಿತ್ತು ಆ ಥರ ಪರಿಸ್ಥಿತಿ ಅನೇಕ ಸೆಕ್ಟರ್ಗಳಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾವು ಇದನ್ನು ಎಚ್ಚರಿಕೆಯಿಂದ ಮುಂದಿನ ದಿವಸಗಳಲ್ಲಿ ನಾವು ಹೆಜ್ಜೆ ಇಡಬೇಕಾಗ್ತದೆ.